ಒಮ್ಮೆ ಕಲ್ಪನೆ ಮಾಡಿ, ನಿಮ್ಮ ₹1,000 ಪಿಂಚಣಿ ಏಕಾಏಕಿ ₹7,500 ಆಗಿದ್ರೆ ಹೇಗಿರುತ್ತೆ? ಅಥವಾ ನೀವು ಎಟಿಎಂನಲ್ಲಿ ಪಿಎಫ್ ಹಣ ತೆಗೆಯೋದು ಸಾಧ್ಯವಾದ್ರೆ? ಓ, ಇದು ಕೇವಲ ನ್ಯೂಸ್ ಅಲ್ಲ, ಲಕ್ಷಾಂತರ ಜನರ ಜೀವನ ಬದಲಾಯಿಸೋ ದೊಡ್ಡ ಅಪ್ಡೇಟ್. ಆದರೆ ಸತ್ಯ ಏನು ಗೊತ್ತಾ? ಈ ಬದಲಾವಣೆ ನಿಮ್ಮ ಭವಿಷ್ಯವನ್ನ ಉಳಿಸಬಹುದಾ, ಇಲ್ಲವೇ ಮೋಸ ಮಾಡಬಹುದಾ? ಮುಂದಿನ ಕೆಲವು ನಿಮಿಷಗಳಲ್ಲಿ ನೀವು ಕೇಳೋ ಮಾಹಿತಿ ನಿಮ್ಮ ಲೈಫ್ ಬದಲಾಯಿಸಬಹುದು. ನೀವು ಪ್ರತಿದಿನ ಕೆಲಸ ಮಾಡಿ ಗಳಿಸುತ್ತಿರುವ ಹಣದಿಂದ ನಿಮ್ಮ ಭವಿಷ್ಯ ಸುರಕ್ಷಿತವಾಗಿರಬೇಕು ಎಂದುಕೊಳ್ಳುವುದು ಸಹಜ. ಆದರೆ ಒಂದು ಕ್ಷಣ ಯೋಚಿಸಿ, ಇದುವರೆಗೆ ನಿಮಗೆ ₹1,000 ಮಾತ್ರ ಪಿಂಚಣಿ ಸಿಗುತ್ತಿದ್ದರೆ ಅದು ಏಕಾಏಕಿ ₹7,500 ಆಗಿಬಿಟ್ಟರೆ ಹೇಗಿರುತ್ತದೆ? ಅಥವಾ ನಿಮ್ಮ ಪಿಎಫ್ ಮೇಲೆ ಹೆಚ್ಚು ಬಡ್ಡಿ ಸಿಗಲು ಶುರುವಾದರೆ? ಅಥವಾ ನೀವು ಎಟಿಎಂನಿಂದಲೇ ನಿಮ್ಮ ಪಿಎಫ್ ಹಣ ತೆಗೆದುಕೊಳ್ಳಲು ಸಾಧ್ಯವಾದರೆ? ಇದು ಕೇವಲ ಕಲ್ಪನೆಯಲ್ಲ, ಈಗ ಇದು ನಿಜವಾಗುವ ಸಾಧ್ಯತೆ ಇದೆ. ಇತ್ತೀಚಿನ ದೊಡ್ಡ ಬದಲಾವಣೆಗಳೊಂದಿಗೆ ಇಪಿಎಫ್ಒ ಅಂದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಲಕ್ಷಾಂತರ ಉದ್ಯೋಗಿಗಳು ಮತ್ತು ಪಿಂಚಣಿದಾರರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಹಾದಿಯಲ್ಲಿ ಇದೆ. ಮೊದಲು ನಾವು ಮಾತನಾಡೋಣ ಇಪಿಎಸ್ 95 ಪಿಂಚಣಿ ಯೋಜನೆ ಬಗ್ಗೆ. ಹಲವಾರು ವರ್ಷಗಳಿಂದ ಪಿಂಚಣಿದಾರರು ಒಂದು ದೊಡ್ಡ ಬೇಡಿಕೆಯನ್ನು ಮುಂದಿಟ್ಟಿದ್ದರು. ಕನಿಷ್ಠ ಪಿಂಚಣಿ ಹೆಚ್ಚಿಸಬೇಕು. ಯಾಕೆಂದರೆ ₹1,000 ತಿಂಗಳಿಗೆ ಇಂದಿನ ಕಾಲದಲ್ಲಿ ಜೀವನ ನಡೆಸಲು ಸಾಕಾಗುವುದಿಲ್ಲ. ದಿನನಿತ್ಯದ ಖರ್ಚುಗಳು, ಔಷಧಿ, ಆಹಾರ, ಮನೆ ಖರ್ಚು ಎಲ್ಲವೂ ಹೆಚ್ಚಾಗಿದೆ. ಇದನ್ನು ಗಮನಿಸಿದ ಸರ್ಕಾರ ಈಗ ಕನಿಷ್ಠ ಪಿಂಚಣಿಯನ್ನು ₹7,500 ಹೆಚ್ಚಿಸುವ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಿದೆ. ಇದು ಜಾರಿಯಾದರೆ ಲಕ್ಷಾಂತರ ಜನರಿಗೆ ದೊಡ್ಡ ರಿಲೀಫ್ ಆಗಬಹುದು. ಆದರೆ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಇದೆ. ₹7,500 ಸಾಕಾಗುತ್ತದೆಯಾ? ಒಬ್ಬ ವ್ಯಕ್ತಿ 25 ವರ್ಷಕ್ಕೆ ಕೆಲಸ ಪ್ರಾರಂಭಿಸಿ 58 ವರ್ಷಕ್ಕೆ ನಿವೃತ್ತಿಯಾಗುತ್ತಾನೆ ಎಂದುಕೊಳ್ಳಿ. ಅಂದ್ರೆ ಸುಮಾರು 30+ ವರ್ಷಗಳ ನಂತರ ಪಿಂಚಣಿ ಸಿಗುತ್ತದೆ. ಆ ಸಮಯದಲ್ಲಿ ₹7,500 ಟುಡೇ ವ್ಯಾಲ್ಯೂ ಇರುತ್ತದೆಯಾ? ಉತ್ತರ ಬಹುತೇಕ ಇಲ್ಲ. ಯಾಕಂದ್ರೆ ಪ್ರತಿ ವರ್ಷ ಸರಾಸರಿ 4-5% ದರ ಏರಿಕೆ ಅಂದ್ರೆ ಇನ್ಫ್ಲೇಷನ್ ಆಗುತ್ತದೆ. ಅದರಿಂದ ಇಂದು ದೊಡ್ಡದಾಗಿ ಕಾಣುವ ₹7,500 ಭವಿಷ್ಯದಲ್ಲಿ ಬಹಳ ಕಡಿಮೆ ಮೌಲ್ಯಕ್ಕೆ ಇಳಿಯಬಹುದು. ಅಂದ್ರೆ ಈಗ ಹೆಚ್ಚಳ ಆಗುವುದು ಒಳ್ಳೆಯದು, ಆದರೆ ಅದು ಸಾಕು ಎಂದು ಹೇಳಲು ಸಾಧ್ಯವಿಲ್ಲ. ಇದೀಗ ಮತ್ತೊಂದು ದೊಡ್ಡ ವಿಷಯಕ್ಕೆ ಬರುವುದಾದರೆ ಪಿಎಫ್ ಮೇಲಿನ ಬಡ್ಡಿದರ. ಇಪಿಎಫ್ಒ ಈಗ ಪಿಎಫ್ ಖಾತೆಗಳ ಮೇಲೆ 8.25% ಬಡ್ಡಿ ನೀಡುವ ಬಗ್ಗೆ ಯೋಚಿಸುತ್ತಿದೆ. ಇದು ಅಂದ್ರೆ ಏನು? ನೀವು ಕೆಲಸ ಮಾಡುವ ಸಮಯದಲ್ಲಿ ನಿಮ್ಮ ಪಿಎಫ್ನಲ್ಲಿ ಸಂಗ್ರಹವಾಗುವ ಹಣ ಹೆಚ್ಚು ವೇಗವಾಗಿ ಹೆಚ್ಚುತ್ತದೆ. ಇದು ವಿಶೇಷವಾಗಿ ರಿಟೈರ್ಮೆಂಟ್ ಸಮಯದಲ್ಲಿ ದೊಡ್ಡ ಮೊತ್ತವನ್ನು ನಿಮ್ಮ ಕೈಗೆ ತರುತ್ತದೆ. ಪಿಎಫ್ ಒಂದು ಸುರಕ್ಷಿತ ಹೂಡಿಕೆ ಎಂದು ನಾವು ಈಗಾಗಲೇ ಗೊತ್ತಿದೆ, ಆದರೆ ಬಡ್ಡಿ ಹೆಚ್ಚಾದರೆ ಅದು ಇನ್ನಷ್ಟು ಲಾಭದಾಯಕವಾಗುತ್ತದೆ. ಇದಲ್ಲದೆ ಈಗ ಬರುತ್ತಿದೆ ಒಂದು ಗೇಮ್ ಚೇಂಜರ್ ಅಪ್ಡೇಟ್. ಇನ್ನೆಂದಿಗೂ ನೀವು ಪಿಎಫ್ ಹಣ ಪಡೆಯಲು ದೊಡ್ಡ ಪ್ರಕ್ರಿಯೆ, ಕಾಗದ ಪತ್ರ, ಕಾಯುವಿಕೆ ಇವೆಲ್ಲ ಬೇಡವಾಗಬಹುದು. ಇಪಿಎಫ್ಒ ಈಗ ಒಂದು ಹೊಸ ವ್ಯವಸ್ಥೆ ತರುತ್ತಿದೆ. ಅದರಲ್ಲಿ ನೀವು ಎಟಿಎಂ ಮೂಲಕಲೇ ನಿಮ್ಮ ಪಿಎಫ್ ಹಣ ತೆಗೆಯಬಹುದು. ಹೌದು, ನೀವು ಕೇಳಿದ್ದು ಸರಿ. ಬ್ಯಾಂಕ್ನಿಂದ ಹಣ ತೆಗೆಯುವ ಹಾಗೆ ಪಿಎಫ್ ಹಣ ಕೂಡ ನೇರವಾಗಿ ತೆಗೆಯುವ ದಿನಗಳು ದೂರದಲ್ಲಿಲ್ಲ. ಇದು ವಿಶೇಷವಾಗಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಬಹಳ ಉಪಯೋಗವಾಗುತ್ತದೆ. ಅವಶ್ಯ ಸಮಯದಲ್ಲಿ ಹಣ ತಕ್ಷಣ ಸಿಗುವುದು ದೊಡ್ಡ ಬದಲಾವಣೆಯಾಗಲಿದೆ. ಇದರಿಂದ ಪಿಎಫ್ ಕೇವಲ ಸಂಗ್ರಹಣೆ ಮಾತ್ರವಲ್ಲ, ಅದು ಒಂದು ತಕ್ಷಣ ಬಳಸಬಹುದಾದ ಹಣದ ಮೂಲವಾಗುತ್ತದೆ. ಇದೊಂದೇ ಅಲ್ಲ, ಇಪಿಎಫ್ಒ ತನ್ನ ಸಂಪೂರ್ಣ ವ್ಯವಸ್ಥೆಯನ್ನು ಡಿಜಿಟಲ್ ಆಗಿ ವೇಗವಾಗಿ ಪರಿವರ್ತಿಸುತ್ತಿದೆ. ಹಿಂದೆ ಒಂದು ಕ್ಲೇಮ್ ಸೆಟಲ್ ಆಗಲು ವಾರಗಳು ಬೇಕಾಗುತ್ತಿತ್ತು, ಆದರೆ ಈಗ ಕೆಲವು ದಿನಗಳಲ್ಲೇ ಕೆಲಸ ಮುಗಿಯುತ್ತಿದೆ. ಇತ್ತೀಚಿನ ಮಾಹಿತಿಯ ಪ್ರಕಾರ ಲಕ್ಷಾಂತರ ಕ್ಲೇಮ್ಗಳನ್ನು ತುಂಬಾ ವೇಗವಾಗಿ ನಿಭಾಯಿಸಲಾಗುತ್ತಿದೆ ಮತ್ತು ಹಲವಾರು ಪ್ರಕರಣಗಳಲ್ಲಿ 3 ದಿನಗಳಲ್ಲೇ ಹಣ ಸಿಗುತ್ತಿದೆ. ಇದು ಏನನ್ನು ಸೂಚಿಸುತ್ತದೆ ಗೊತ್ತಾ? ಭಾರತದ ಪಿಎಫ್ ವ್ಯವಸ್ಥೆ ಸಂಪೂರ್ಣವಾಗಿ ಹೊಸ ಹಂತಕ್ಕೆ ಹೋಗುತ್ತಿದೆ. ಇಲ್ಲಿವರೆಗೆ ನಿಧಾನ, ಕಷ್ಟಕರ ಮತ್ತು ಗೊಂದಲಪೂರ್ಣವಾಗಿದ್ದ ಪ್ರಕ್ರಿಯೆಗಳು ಈಗ ಸುಲಭ ಮತ್ತು ವೇಗವಾಗುತ್ತಿವೆ. ಆದರೆ ಇನ್ನೊಂದು ದೊಡ್ಡ ಸಮಸ್ಯೆ ಉಳಿದಿದೆ: ಹಳೆಯ ಪಿಎಫ್ ಖಾತೆಗಳು. ಬಹಳ ಜನರ ಹಳೆಯ ಕಂಪನಿಗಳ ಪಿಎಫ್ ಖಾತೆಗಳಿರುತ್ತವೆ. ಅವು ಯುಎಎನ್ಗೆ ಲಿಂಕ್ ಆಗಿರುವುದಿಲ್ಲ ಅಥವಾ ಇನ್ಆಕ್ಟಿವ್ ಆಗಿರುತ್ತವೆ. ಅಂತಹ ಹಣವನ್ನು ಮರಳಿ ಪಡೆಯುವುದು ಬಹಳ ಕಷ್ಟವಾಗುತ್ತದೆ. ಆದರೆ ಈಗ ಸರ್ಕಾರ ಅದಕ್ಕೂ ಪರಿಹಾರ ತರಲು ಮುಂದಾಗಿದೆ. ಹಿಂದಿನ ಭಾಗದಲ್ಲಿ ನಾವು ನೋಡಿದಂತೆ ಇಪಿಎಫ್ಒ ಹಲವಾರು ದೊಡ್ಡ ಬದಲಾವಣೆಗಳನ್ನು ತರುತ್ತಿದೆ. ಆದರೆ ಈಗ ನಾವು ಮಾತನಾಡೋದು ಇನ್ನೂ ಗಂಭೀರ ವಿಷಯದ ಬಗ್ಗೆ. ನಿಮ್ಮ ಹಳೆಯ ಪಿಎಫ್ ಹಣ ಅದು ಇನ್ನೂ ಸುರಕ್ಷಿತವಾಗಿದೆಯಾ? ಬಹಳ ಜನರು ಕೆಲಸ ಬದಲಿಸಿದಾಗ ಹಳೆಯ ಕಂಪನಿಯ ಪಿಎಫ್ ಖಾತೆಯನ್ನು ಮರೆತುಬಿಡುತ್ತಾರೆ.
ಅದು ಯುಎಎನ್ಗೆ ಲಿಂಕ್ ಆಗಿಲ್ಲ ಅಥವಾ ಸಂಪೂರ್ಣವಾಗಿ ಇನ್ಯಾಕ್ಟಿವ್ ಆಗಿರುತ್ತದೆ. ಈ ಪರಿಸ್ಥಿತಿಯಲ್ಲಿ ಆ ಹಣ ನಿಮ್ಮದೇ ಆದರೂ ಅದನ್ನು ತೆಗೆಯುವುದು ತುಂಬಾ ಕಷ್ಟವಾಗುತ್ತದೆ. ಹಾಗಾದರೆ ಈಗ ಏನು ಪರಿಹಾರ? ಇಪಿಎಫ್ಒ ಈಗ ಒಂದು ಹೊಸ ವ್ಯವಸ್ಥೆ ತರಲು ಸಿದ್ಧವಾಗುತ್ತಿದೆ. ಈ ಪ್ರವಾಸಿ ಅಥವಾ ಈ ಪೋರ್ಟಲ್ ಮಾದರಿಯ ಡಿಜಿಟಲ್ ಸೌಲಭ್ಯ. ಇದರ ಮೂಲಕ ನಿಮ್ಮ ಹಳೆಯ ಪಿಎಫ್ ಖಾತೆಯನ್ನು ಆಧಾರ್ ಜೊತೆ ಲಿಂಕ್ ಮಾಡಬಹುದು. ಇದರಿಂದ ಏನು ಲಾಭ? ನೋಡಿ, ನೀವು ಮರೆತಿರುವ ಪಿಎಫ್ ಹಣ ಮತ್ತೆ ಸಕ್ರಿಯವಾಗುತ್ತದೆ. ಹಳೆಯ ಖಾತೆಯನ್ನು ಹುಡುಕುವುದು ಸುಲಭವಾಗುತ್ತದೆ ಮತ್ತು ಮುಖ್ಯವಾಗಿ ನೀವು ಅದನ್ನು ಸುಲಭವಾಗಿ ವಾಪಸ್ ಪಡೆಯಬಹುದು. ಇದು ಲಕ್ಷಾಂತರ ಜನರಿಗೆ ದೊಡ್ಡ ರಿಲೀಫ್ ಆಗಲಿದೆ. ಹಳೆಯ ಹಣ ಕಳೆದು ಹೋಯಿತು ಅನ್ನುವ ಭಯ ಈಗ ಕಡಿಮೆಯಾಗಬಹುದು. ಆದರೆ ಇಲ್ಲಿ ಇನ್ನೊಂದು ಮುಖ್ಯ ಪ್ರಶ್ನೆ ಇದೆ. ಇಷ್ಟೆಲ್ಲ ಅಪ್ಡೇಟುಗಳು ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಸುರಕ್ಷಿತ ಮಾಡುತ್ತವೆಯಾ? ಸತ್ಯ ಹೇಳಬೇಕಾದ್ರೆ ಇಲ್ಲ. ಹೌದು, ಪಿಂಚಣಿ ಹೆಚ್ಚಳ ಒಳ್ಳೆಯದು. ಹೌದು, ಬಡ್ಡಿದರ ಹೆಚ್ಚಳ ಒಳ್ಳೆಯದು. ಹೌದು, ಎಟಿಎಂ ಸೌಲಭ್ಯ ದೊಡ್ಡ ಬದಲಾವಣೆ. ಆದರೆ ಇವು ಮಾತ್ರ ಸಾಕಾಗುವುದಿಲ್ಲ. ಏಕೆಂದ್ರೆ ನಿಮ್ಮ ರಿಟೈರ್ಮೆಂಟ್ ಲೈಫ್ ಒಂದು ದೊಡ್ಡ ಯೋಜನೆ. ಅದು ಕೇವಲ ಪಿಎಫ್ ಅಥವಾ ಪಿಂಚಣಿಯ ಮೇಲೆ ನಿಂತಿಲ್ಲ. ನೀವು ಈ ಪ್ರಶ್ನೆಗಳನ್ನು ನಿಮ್ಮಲ್ಲಿ ಕೇಳ್ಕೊಳ್ಬೇಕು. ನಾನು ಪಿಎಫ್ ಹೊರತಾಗಿ ಇನ್ನೇನು ಹೂಡಿಕೆ ಮಾಡ್ತಿದ್ದೇನೆ? ಭವಿಷ್ಯದ ದರ ಏರಿಕೆಯನ್ನು ನಾನು ಗಮನದಲ್ಲಿಟ್ಟಿದ್ದೇನೆನಾ? ಎಮರ್ಜೆನ್ಸಿ ಫಂಡ್ ಇದೆಯಾ? ಇದನ್ನು ಯೋಚಿಸದೆ ಕೇವಲ ಇಪಿಎಫ್ಒ ಮೇಲೆ ಭರವಸೆ ಇಡುವುದು ಅಪಾಯಕರವಾಗಬಹುದು. ಇದೀಗ ಇನ್ನೊಂದು ಶಾಕಿಂಗ್ ವಿಷಯ. ಹೆಚ್ಚು ಜನರು ಪಿಎಫ್ ಅನ್ನು ಕೇವಲ ಒಂದು ಸೇವಿಂಗ್ ಅಕೌಂಟ್ ಅಂತ ನೋಡುತ್ತಾರೆ. ಆದರೆ ಅದು ನಿಜಕ್ಕೂ ರಿಟೈರ್ಮೆಂಟ್ ಲೈಫ್ ಲೈನ್ ಆಗಿದೆ. ನೀವು ಈಗಲೇ ಸರಿಯಾದ ಯೋಜನೆ ಮಾಡದಿದ್ದರೆ ನಂತರ ಪಿಂಚಣಿ ಬಂದರೂ ಅದು ಸಾಕಾಗುವುದಿಲ್ಲ. ಅದರಲ್ಲೂ ಮುಖ್ಯವಾಗಿ ಭವಿಷ್ಯದಲ್ಲಿ ಖರ್ಚುಗಳು ಈಗಿಗಿಂತ 2x ಅಥವಾ 3x ಆಗುವ ಸಾಧ್ಯತೆ ಇದೆ. ಅಂದರೆ ಇವತ್ತಿನ 7,500 ಪಿಂಚಣಿ ನಾಳೆ 2,000 ಮೌಲ್ಯಕ್ಕೂ ಕಡಿಮೆಯಾಗಬಹುದು. ಹೀಗಾಗಿ ನೀವೇನು ಮಾಡಬೇಕು? ಪಿಎಫ್ ಅನ್ನು ಕೇವಲ ಸಂಗ್ರಹಣೆ ಎಂದು ನೋಡಬೇಡಿ. ನಿಮ್ಮ ಯುಎಎನ್, ಆಧಾರ್ ಎಲ್ಲವೂ ಸರಿಯಾಗಿ ಲಿಂಕ್ ಆಗಿದೆಯಾ ಎಂದು ಚೆಕ್ ಮಾಡಿ. ಹಳೆಯ ಖಾತೆ ಇದ್ದರೆ ಅದನ್ನು ತಕ್ಷಣ ಆಕ್ಟಿವೇಟ್ ಮಾಡಿಕೊಳ್ಳಿ. ಮತ್ತು ಮುಖ್ಯವಾಗಿ ನಿಮ್ಮ ಭವಿಷ್ಯಕ್ಕೆ ಒಂದು ಪ್ಲಾನ್ ಮಾಡಿ. ಒಟ್ಟಿನಲ್ಲಿ ಇಪಿಎಫ್ಒ ಈ ಬದಲಾವಣೆಗಳ ಮೂಲಕ ಒಂದು ದೊಡ್ಡ ಕ್ರಾಂತಿ ತರಲು ಹೋಗುತ್ತಿದೆ. ಪಿಂಚಣಿ ಹೆಚ್ಚಾಗಬಹುದು, ಬಡ್ಡಿ ಹೆಚ್ಚಾಗಬಹುದು, ಹಣ ತೆಗೆಯುವುದು ಸುಲಭವಾಗಬಹುದು, ಹಳೆಯ ಹಣ ಮತ್ತೆ ಸಿಗಬಹುದು. ಆದರೆ ನಿಮ್ಮ ಭವಿಷ್ಯವನ್ನು ಸುರಕ್ಷಿತ ಮಾಡೋದು ನಿಮ್ಮ ಕೈಯಲ್ಲಿದೆ. ಕೊನೇ ಪ್ರಶ್ನೆ ನಿಮ್ಮಗಾಗಿ. ನೀವೀ ಅಪ್ಡೇಟ್ಗಳನ್ನು ಕೇವಲ ಸುದ್ದಿ ಅಂತ ನೋಡುತ್ತೀರಾ ಅಥವಾ ನಿಮ್ಮ ಜೀವನ ಬದಲಾಯಿಸುವ ಅವಕಾಶ ಅಂತ ಉಪಯೋಗಿಸುತ್ತೀರಾ? ಕೊನೆಯ ಭಾಗ. ನಿಮ್ಮ ಭವಿಷ್ಯ ಈಗ ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ಅವಲಂಬಿತ. ಇವತ್ತಿನ ತನಕ ನಾವು ನೋಡಿದ ಪ್ರತಿಯೊಂದು ಅಪ್ಡೇಟ್ ಒಂದೇ ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಿದೆ. ಸಮಯ ಬದಲಾಗುತ್ತಿದೆ ಮತ್ತು ಹಣದ ವ್ಯವಸ್ಥೆಯೂ ಬದಲಾಗುತ್ತಿದೆ. ಇಪಿಎಫ್ಒ ತಂದಿರುವ ಈ ಹೊಸ ಬದಲಾವಣೆಗಳು ಕೇವಲ ನಿಯಮಗಳಲ್ಲ, ಅವು ನಿಮ್ಮ ಜೀವನವನ್ನು ಸುಲಭಗೊಳಿಸುವ ಅವಕಾಶಗಳಾಗಿವೆ. ಆದರೆ ಹೆಚ್ಚಿನ ಜನರು ಮಾಡುವ ದೊಡ್ಡ ತಪ್ಪೇನು ಗೊತ್ತಾ? ಅವರು ಇಂತಹ ಅಪ್ಡೇಟ್ಗಳನ್ನು ಕೇಳುತ್ತಾರೆ, ಸ್ವಲ್ಪ ಸಮಯ ಚರ್ಚಿಸುತ್ತಾರೆ, ನಂತರ ಮರೆತು ಬಿಡುತ್ತಾರೆ, ಮತ್ತೆ ಹಿಂದಿನ ಹಾಗೆ ಜೀವನ ಮುಂದುವರಿಸುತ್ತಾರೆ. ಆದರೆ ನೀವು ಹಾಗೆ ಮಾಡಬೇಡಿ. ಇವತ್ತು ನೀವು ಈ ಮಾಹಿತಿಯನ್ನು ಕೇಳುತ್ತಿದ್ದೀರಾ ಅಂದ್ರೆ ಅದು ಒಂದು ಅವಕಾಶ. ನಿಮ್ಮ ಪಿಎಫ್ ಅನ್ನು ಸರಿಯಾಗಿ ನಿರ್ವಹಿಸುವ ಅವಕಾಶ, ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸುವ ಅವಕಾಶ, ಇತರರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗುವ ಅವಕಾಶ. ನೀವು ಈಗಲೇ ಒಂದು ಸಣ್ಣ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪಿಎಫ್ ಖಾತೆ ಚೆಕ್ ಮಾಡಿ. ಯುಎಎನ್, ಆಧಾರ್ ಲಿಂಕ್ ಆಗಿದೆಯಾ ನೋಡಿಕೊಳ್ಳಿ. ಹಳೆಯ ಹಣ ಇದ್ದರೆ ಅದನ್ನು ಮರಳಿ ಪಡೆಯಲು ಕ್ರಮ ತೆಗೆದುಕೊಳ್ಳಿ. ಮತ್ತು ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ ಬಗ್ಗೆ ಸೀರಿಯಸ್ ಆಗಿ ಯೋಚಿಸಿ. ಗಮನದಲ್ಲಿಟ್ಟುಕೊಳ್ಳಿ, ಸರ್ಕಾರ ನಿಯಮಗಳನ್ನು ಬದಲಾಯಿಸಬಹುದು, ಇಪಿಎಫ್ಒ ಸೌಲಭ್ಯಗಳನ್ನು ಕೊಡಬಹುದು. ಆದರೆ ನಿಮ್ಮ ಜೀವನವನ್ನು ಬದಲಾಯಿಸುವ ನಿರ್ಧಾರ ನೀವು ಮಾತ್ರ ತೆಗೆದುಕೊಳ್ಳಬೇಕು. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಇನ್ನೂ ಇಂತಹ ಪ್ರಮುಖ ಅಪ್ಡೇಟ್ಗಳು, ಸರ್ಕಾರಿ ಯೋಜನೆಗಳು ಮತ್ತು ಫೈನಾನ್ಷಿಯಲ್ ಮಾಹಿತಿ ಪಡೆಯಲು ನಮ್ಮ ಪಿಎಂ ಸೇವಾ ಚಾನೆಲ್ ಅನ್ನು ತಪ್ಪದೇ ಫಾಲೋ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹೇಳಿ.